ನಮಸ್ಕಾರ ಕನ್ನಡಿಗರೇ, ತರಂಗ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ದಿನದಿಂದ ದಿನಕ್ಕೆ ಇಷ್ಟೊಂದು ದುಬಾರಿ ಏಕೆ ಈ ಚಿನ್ನ? ದಾಖಲೆ ಮಟ್ಟಿಗಿನ ಏರಿಕೆಗೆ ಕಾರಣಗಳೇನು? ತಜ್ಞರ ಅಭಿಪ್ರಾಯವೇನು ಗೊತ್ತಾ? ಪ್ರಸ್ತುತ ಚಿನ್ನ ಮಾತ್ರವಲ್ಲ, ಬೆಳ್ಳಿಯನ್ನು ಕೊಳ್ಳುವುದು ಸಹ ದೂರದ ಮಾತಾಗಿದೆ. ಈಗಾಗಲೇ 1,30,000 ರೂಪಾಯಿನತ್ತ ಸಾಗಿರುವ ಗೋಲ್ಡ್ ಬೆಲೆ ಇನ್ನು ಕೆಲವೇ ತಿಂಗಳಲ್ಲಿ 2 ಲಕ್ಷ ರೂಪಾಯಿ ದಾಟಿ ಹೋದರೂ ಅಚ್ಚರಿಯಿಲ್ಲ. ಮತ್ತೊಂದೆಡೆ ಬೆಳ್ಳಿಯ ಬೆಲೆಯು ಸಾರ್ವಕಾಲಿಕ ದಾಖಲೆ ತಲುಪಿದ್ದು 1 ಕೆಜಿಗೆ 1.93 ಲಕ್ಷ ರೂಪಾಯಿ ಆಗಿ ಹೋಗಿದೆ. ಈ ಏರಿಕೆಯಿಂದಾಗಿ ಅಕ್ಷರಶಃ ಕಂಗಾಲಾಗಿರುವ ಗ್ರಾಹಕರು ಹಿಂದೆಂದೂ ಇಷ್ಟೊಂದು ದುಬಾರಿ ಆಗದ ಚಿನ್ನ ಈ ವರ್ಷವೇ ಏಕೆ ಎಂಬ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಬಗ್ಗೆ ತಜ್ಞರು ಹೇಳಿದ್ದೇನು ಗೊತ್ತಾ? ತಜ್ಞರ ಪ್ರಕಾರ 2025ರಲ್ಲಿ ಚಿನ್ನವು 50%ಕ್ಕಿಂತ ಹೆಚ್ಚು ಏರಿಕೆ ಕಂಡಿದೆ. 2022ಕ್ಕೆ ಹೋಲಿಸಿದರೆ ಇದು 140% ಹೆಚ್ಚಾಗಿದೆ. ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳು ಮತ್ತು ಹಣಕಾಸು ನೀತಿ ಬದಲಾವಣೆಗಳು ಗೋಲ್ಡ್ ಬೆಲೆಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತಿವೆ. ಕೇಂದ್ರ ಬ್ಯಾಂಕ್ಗಳ ಬೃಹತ್ ಖರೀದಿಗಳು, ಇಟಿಎಫ್ಗಳಲ್ಲಿ ಹೂಡಿಕೆಗಳು ಮತ್ತು ಬಡ್ಡಿದರ ಕಡಿತದ ನಿರೀಕ್ಷೆಗಳು ಚಿನ್ನದ ಮೇಲಿನ ಉತ್ಸಾಹವನ್ನು ಹೆಚ್ಚಿಸುತ್ತಿವೆ. ಫಿಯೆಟ್ ಕರೆನ್ಸಿಗಳಲ್ಲಿನ ವಿಶ್ವಾಸದಲ್ಲಿನ ಕುಸಿತವು ಇದಕ್ಕೆ ಒಂದು ಕಾರಣವಾಗಿದೆ ಎನ್ನಲಾಗಿದೆ. ತಜ್ಞರ ಹೇಳಿಕೆ ಪ್ರಕಾರ 2026ರ ಆರಂಭದೊಳಗೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1.5 ಲಕ್ಷ ರೂಪಾಯಿ ಗಡಿಯನ್ನು ದಾಟಬಹುದು ಎಂದಿದ್ದಾರೆ. ಆದಾಗ್ಯೂ ಕರೆನ್ಸಿ ಬಿಕ್ಕಟ್ಟು ಅಥವಾ ತೀವ್ರ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳಂತಹ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಮಾತ್ರ ಈ ಪರಿಸ್ಥಿತಿ ಉದ್ಭವಿಸುತ್ತದೆ ಎಂದು ಹೇಳಲಾಗಿದೆ. ದಾಖಲೆ ಮಟ್ಟಿಗಿನ ಏರಿಕೆಗೆ ಕಾರಣವೇನು? ಜಾಗತಿಕ ಆರ್ಥಿಕ ಅನಿಶ್ಚಿತತೆ, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಕ್ರಮೇಣ ಏರಿಕೆಗೆ ಕಾರಣ. ಜಾಗತಿಕ ಪರಿಸ್ಥಿತಿಗಳು ಅಸ್ತವ್ಯಸ್ತವಾಗಿರುವಾಗ ಹೂಡಿಕೆದಾರರು ಚಿನ್ನವನ್ನು ಸುರಕ್ಷಿತ ಹೂಡಿಕೆಯಾಗಿ ಆಯ್ಕೆ ಮಾಡುತ್ತಾರೆ ಮತ್ತು ಕೇಂದ್ರ ಬ್ಯಾಂಕ್ ಖರೀದಿಗಳು, ದೇಶಗಳು ತಮ್ಮ ಚಿನ್ನದ ಮೀಸಲು ಹೆಚ್ಚಿಸುತ್ತಿವೆ ಮತ್ತು US ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿತಗೊಳಿಸುತ್ತಿವೆ. ಇದು ಚಿನ್ನದ ಬೆಲೆಗಳಿಗೆ ಪ್ರಮುಖ ಉತ್ತೇಜನವಾಗಿದೆ. ಹಾಗೆಯೇ ETFಗಳಲ್ಲಿ ಹೂಡಿಕೆ, ಷೇರು ಮತ್ತು ಬಾಂಡ್ ಮಾರುಕಟ್ಟೆಗಳು ಏರಿಳಿತಗೊಳ್ಳುವುದರಿಂದ ಹೂಡಿಕೆದಾರರು ಚಿನ್ನ ಬೆಂಬಲಿತ ETFಗಳಲ್ಲಿ ಸುರಕ್ಷತೆಯನ್ನು ಹುಡುಕುತ್ತಿದ್ದಾರೆ. ವಿಶ್ವ ಚಿನ್ನದ ಮಂಡಳಿಯ ಪ್ರಕಾರ ಭಾರತೀಯ ಚಿನ್ನದ ETFಗಳಿಗೆ ಭಾರೀ ಒಳಹರಿವು ಕಂಡುಬಂದಿದೆ. ಭಾರತದಲ್ಲಿಯೇ ಏಕೆ ಹೆಚ್ಚು ಬೇಡಿಕೆ? ಹೌದು, ಭಾರತದಲ್ಲಿ ಈಗ ಮದುವೆ ಶುಭ ಕಾರ್ಯಗಳ ಸೀಸನ್ ಆಗಿರುವುದರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಿದೆ. ದುರ್ಬಲ ರೂಪಾಯಿ ಮೌಲ್ಯ ಮತ್ತು ಹೆಚ್ಚಿನ ಆಮದು ಸುಂಕಗಳು ಭಾರತದಲ್ಲಿ ಚಿನ್ನದ ಬೆಲೆಯನ್ನು ಗಗನಕ್ಕೇರಿಸುತ್ತಿವೆ. ಬಡ್ಡಿ ದರಗಳ ಇಳಿಕೆ ಮತ್ತು ಮುಂದಿನ ದಿನಗಳಲ್ಲಿ ನಿರಂತರ ಹಣದುಬ್ಬರವು 2026ರಲ್ಲಿ ಚಿನ್ನದ ಬೆಲೆಯನ್ನು ಹೆಚ್ಚಿಸುತ್ತದೆ ಹೀಗೆಂದು ವಿಶ್ಲೇಷಕರು ನಿರೀಕ್ಷಿಸಿದ್ದಾರೆ. ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.